ಹಾಲುಮತ ಸರೂರು ಗುರುಪೀಠದ ಶಾಂತ ಮುತ್ತಜ್ಜಯ್ಯನವರಿಂದ ಒಂದು ವಿಶೇಷ ಪ್ರಕಟಣೆ. ಇದೇ ದಿನಾಂಕ 9/3/2024 13/3/2024 ಸತತವಾಗಿ 5 ದಿನಗಳ ಜಾತ್ರಾ ಮಹೋತ್ಸವ ನಡೆಯುವುದು. ಹಾಲುಮತ ಮೂಲ ಗುರುಪೀಠವಾದ ಸರೂರು ಪೀಠದ ಶ್ರೀ 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 ಜಗದ್ಗುರು ರೇವಣಸಿದ್ದೇಶ್ವರರು ಆದಿಗುರು ಶ್ರೀ ರೇವಣಸಿದ್ದೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಅದರ ಜೊತೆಗೆ ಶ್ರೀ 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 ಶಾಂತ ಮುತ್ತಜ್ಜಯ್ಯನವರ ಜಾತ್ರಾ ಮಹೋತ್ಸವ ಈ ಸಂದರ್ಭದಲ್ಲಿ ಜರುಗಿಸಲಾಗುವುದು. ವಿಶೇಷವಾಗಿ 9/3/2024 ಶ್ರೀ ಸಹದೇವಯ್ಯ ಗುರುವಿನ್ ಹಾಗೂ ಸಿದ್ದಯ್ಯ ಗುರುವಿನ್ ಅವರು ಅಶ್ವರೂಢರಾಗಿ ಕೃಷ್ಣಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಅಲ್ಲಿ ಕೃಷ್ಣಾ ನದಿಯಲ್ಲಿ ಜಗತ್ತಿನ ಭವಿಷ್ಯವನ್ನು ಕಾಣಿಕ ರೂಪದಲ್ಲಿ ನುಡಿಯೋರು. ಅದೇ ದಿನ ಮತ್ತೆ ಸರೂರು ಪೀಠದಲ್ಲಿ ವಿಶೇಷ ಜಾತ್ರಾ ಮಹೋತ್ಸವ ಜರುಗುವುದು. ಜೊತೆಗೆ 7 ಗುಡಿಗಳ ಕರ್ಪೂರ ಗದ್ದಿಗೆ ಮತ್ತು ಶಿಖರಗಳಿಗೆ 16 ಶಿಖರಗಳಿಗೆ ಕಳಸವನ್ನು ಇಡಲಾಗುವುದು. ಅದರೊಟ್ಟಿಗೆ ಪಲ್ಲಕ್ಕಿ ಉತ್ಸವ ಮತ್ತೆ ಮಧ್ಯರಾತ್ರಿ ಶಾಂತ ಮುತ್ತಜ್ಜನವರಿಗೆ ಆದಿಗುರು ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರರು ಗುರುದೀಕ್ಷೆಯನ್ನು ನೀಡಿರತಕ್ಕಂಥ ಶಾಂತಗಿರಿಯರಲ್ಲಿ ಮತ್ತೆ ಈ ಜಗತ್ತಿನ ಭವಿಷ್ಯವನ್ನು ಕಾರಣಿಕ ರೂಪದಲ್ಲಿ ಶ್ರೀಗಳಿಂದ ಶಿವವಾಣಿಯನ್ನು ಕೂಡ ರಾತ್ರಿ 1 ಗಂಟೆಗೆ ನುಡಿಯಲಾಗುವುದು. ಹಲವಾರು ಪಂದ್ಯಾವಳಿಗಳು, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜನಪದ ಸಾಹಿತ್ಯ, ಇನ್ನಿತರ ಗ್ರಾಮೀಣ ಸೊಗಡಿನ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿಸಲಾಗುವುದು. ಅದಕ್ಕಾಗಿ ಸದ್ಭಕ್ತರೆಲ್ಲರೂ ಬಂದು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು, ಜಗದ್ಗುರು ರೇವಣಸಿದ್ದೇಶ್ವರರ ಕೃಪೆಗೆ ಪಾತ್ರ ಆಗಬೇಕಂತ ಈ ಮೂಲಕ ಶಾಂತ ಮುತ್ತಜ್ಜಯ್ಯನವರು ಸರೂರು ಗುರುಪೀಠ ಒಬ್ಬ ಗುರುಗಳು ಕೂಡ ಈ ಸಂದರ್ಭದಲ್ಲಿ ಭಕ್ತರೆಲ್ಲರಿಗೂ ಮನವಿಯನ್ನು ಈ ಮೂಲಕ ಮಾಡ್ತಿದ್ದಾರೆ. ಆತ್ಮೀಯ ಸ್ವಾಗತ ತಮ್ಮೆಲ್ಲರಿಗೂ.